ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮನಸ್ಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ. ಆಲಂಗೂರು ಶ್ರೀನಿವಾಸ್ ಬಿಟ್ರೆ ನಮ್ಮೂರಿಗೆ ಒಂದು 10,000 ಆಗಿರೋ ಕೆಲಸ ಒಬ್ಬ MLA ಮಾಡಿಲ್ಲ. ನಮ್ಮ ತಾಲೂಕು ದೇವ್ರ ಸಾಧನ ಬಂದಿರುವಂತ ಶಾಸಕ ನಮ್ ನಾಗೇಶ್. ನಾವು ಶ್ರದ್ಧೆಯಿಂದ ನಾಗೇಶನ್ ಕೆಲಸ ಬಂದೇ ಬರ್ತೀವಿ. ಸಿಂಗ್ಪುರ್ ಮಾಡ್ತಾರ ನನ್ ನಂಬಿಕೆ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮನಸ್ಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ. ನಮ್ಮ ನಾಗೇಶಣ್ಣ ಶಾಸಕರೇ ಅಲ್ಲ, ನಮ್ಮ ತಾಲೂಕು ದೇವ್ರ ಸಾಧನ ಬಂದಿರುವಂತ ಶಾಸಕ ನಮ್ ನಾಗೇಶಣ್ಣ. ಶಾಸಕರೆಲ್ಲ ದೇವ್ರು ಅಂತ ನೆನ್ಸ್ಕೊಂತೀನಿ. ನಿಜವಾಗ್ಲೂ ಇವಾಗ ಚಿನ್ನಪ್ಪ ಹೇಳಿದ್ರಲ್ಲ, ನಾನು ಹೋಗಿದ ತಕ್ಷಣ ಹೇಳಿದೆ, ಸರ್ ನಿಜವಾಗ್ ನಾನು ನಿನ್ ವೋಟ್ ಮಾಡಿಲ್ಲ ಸರ್, ಆಪೋಸಿಟ್ ಮಾಡಿ ನಾನು JDS ಮಾಡಿದೆ ಸರ್. ರಮೇಶ್ ನೀನ್ ಮಾಡ್ಲೇಬೇಡ, ಮತ್ತೆ ನೀನ್ ಮಾಡ್ತೀಯಾ, ನನಗೆ ಗೊತ್ತು ನಂಬಿಕೆ ನೀನ್ ಮಾಡ್ತೀಯ ಬಾ ಅಂತ ನಾನು ಕರೆಸಿ ನನ್ ಕೆಲಸ ಕೊಟ್ಟ. ನಮ್ಮೂರ್ಗೆ 50 ಲಕ್ಷ ರೂಪಾಯಿ ಕೆಲಸ ಕೊಟ್ಟ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮೂರ್ಗೆ ಆಲಂಗೂರು ಶ್ರೀನಿವಾಸ್ ಬಿಟ್ರೆ ನಮ್ಮೂರಿಗೆ ಒಂದು 10,000 ಆಗಿರೋ ಕೆಲಸ ಒಬ್ಬ MLA ಮಾಡಿಲ್ಲ. ಈಗ ಸತ್ಯವಾಗಿ ಹೇಳ್ತಾ ಇದ್ದೀನಿ, 100 ವರ್ಷಕ್ಕಾಗೋ MLAಗಳು ಇಂಥ ಪುಣ್ಯ ತಗೊಂಡ್ ಬರಕ್ ಆಗೋದೇ ಇಲ್ಲ, ಈ ಕೆಲಸ ಮಾಡಕ್ ಆಗೋದಿಲ್ಲ. ಇವಾಗ ನಾನು ಒಬ್ಬನಾಗಿ ಹೇಳ್ತಾ ಇದ್ದೀನಿ, ಇನ್ನು ಆಗೋದು ಇಲ್ಲ. ಆದ್ರೆ ನಮ್ಮ ನಾಗೇಶನ್ ಒಬ್ಬನ ಬಿಟ್ರೆ, ನಾಗೇಶನ್ ಮತ್ತೆ MLA ಬಂದೇ ಬರ್ತಾರೆ, ಮಿನಿಸ್ಟರ್ ಆಗ್ತಾರೆ. ನಾವು ಶ್ರದ್ಧೆಯಿಂದ ನಾಗೇಶನ್ ಕೆಲಸ ಬಂದೇ ಬರ್ತೀವಿ. ಮತ್ತೆ ನಮ್ಮ ತಾಲೂಕು ಅಭಿವೃದ್ಧಿ ಮಾಡೇ ಆಗತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಿಂಗ್ಪುರ್ ಮಾಡ್ತಾರ ನನ್ ನಂಬಿಕೆ ಇದೆ. ಸಿಂಗ್ಪುರಲ್ಲಿ ಏನಿದೆ ಅದು ಮಾಡ್ತಾರೆ ನಾಗೇಶನ್, ನನ್ ನಂಬಿಕೆ ಇದೆ. ಆ ನಂಬಿಕೆ ಉಳಿಸ್ಕೊಂತಾರೆ. ಆ ಒಂದು ನಂಬಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಾನು ಮಾತಾಡೋದಿಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ.